ಹೃದಯಕ್ಕೆ ಕನ್ನ ಹಾಕುವ ಹೊನ್ನೂರಿನ ಹೊನ್ನಾವರದಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾದ ತೀರ್ಥಕ್ಷೇತ್ರಗಳಿವೆ. ಅಂಥವುಗಳಲ್ಲಿ ಪುರಾಣ ಪ್ರಸಿದ್ಧವಾದ ರಾಮತೀರ್ಥ ಕ್ಷೇತ್ರ ಪ್ರಮುಖವಾದದ್ದು. ಈಗ ಮಳೆಗಾಲ ಆರಂಭವಾಗಿದ್ದು ರಾಮತೀರ್ಥದ ಜಲಧಾರೆಯ ಸೊಬಗು ನೋಡುಗರನ್ನ ಆಕರ್ಷಿಸುತ್ತಿದೆ. ರಾಮನ ಪಾಪ ಕಳೆದ ಶ್ರೀಧರರು ತಪಸ್ಸನ್ನಾಚರಿಸಿದ ರಾಮತೀರ್ಥ ಕ್ಷೇತ್ರ. ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ, ಮಾನಸಿಕ ರೋಗ, ಭಯ ದೂರ. ಚಿಮ್ಮಿ ಹರಿಯುತ್ತಿದೆ ಹಾಲ್ನೊರೆ, ಸುತ್ತೆಲ್ಲ ಸಿಂಪರಿಸಿ ರಸಧಾರೆ. ಗಿರಿಧರಿಯ ತೆಕ್ಕೆಯಲ್ಲಿ ನೊರೆ ಹಾಲ ಹರಿಸುತ್ತಾ ಜೀವ ಸಂಕುಲಗಳಿಗೆ ಅಮೃತವನ್ನುಣಿಸುತ್ತಾ ಎನ್ನುವ ಕವಿಯ ಸಾಲುಗಳಿಗೆ ಇದು ಪ್ರತ್ಯಕ್ಷ ಸಾಕ್ಷಿ. ಹೌದು, ಭೂದೇವಿಯ ಗರ್ಭದಿಂದಲೇ ಚಿಲುಮೆಯಂತೆ ಚಿಮ್ಮುವ ಜಲಧಾರೆ. ಸ್ಫಟಿಕ ಸದೃಶವಾದ ನೀರನ್ನು ನೋಡುತ್ತಿದ್ದಂತೆ ಮನಸ್ಸು ಹಗುರವಾಗಿ ಈ ವನಸಿರಿಯ ಮೋಡಿಯಲ್ಲಿ ಸಿಲುಕಿರುತ್ತೆ. ಹೃದಯಕ್ಕೆ ಕನ್ನ ಹಾಕುವ ಹೊನ್ನೂರು ಎನಿಸಿಕೊಂಡಿರುವ ನಮ್ಮ ಹೊನ್ನಾವರದಲ್ಲಿ ಸಾಕಷ್ಟು ಐತಿಹಾಸಿಕ ತೀರ್ಥಕ್ಷೇತ್ರಗಳಿವೆ. ಅವುಗಳಲ್ಲಿ ಪುರಾಣ ಪ್ರಸಿದ್ಧವಾದ ತೀರ್ಥಕ್ಷೇತ್ರ ಈ ರಾಮತೀರ್ಥ. ನಿಜ, ಹೊನ್ನಾವರ ಪಟ್ಟಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ರಾಮತೀರ್ಥದ ಜಲಧಾರೆಯ ಸೊಬಗು ನಯನ ಮನೋಹರವಾಗಿರುತ್ತೆ. ಈಗ ಮಳೆಗಾಲವಾಗಿರೋದ್ರಿಂದ ರಾಮತೀರ್ಥದಲ್ಲಿ ನೀರು ಚಿಲುಮೆಯಂತೆ ಚಿಮ್ಮುತ್ತಿದೆ. ಬಿರು ಬೇಸಿಗೆಯಲ್ಲೂ ನೀರು ಚಿಮ್ಮುವ ಪವಿತ್ರ ತೀರ್ಥಕ್ಷೇತ್ರವಾಗಿರುವ ಇಲ್ಲಿ ಮಳೆಗಾಲದಲ್ಲಿ ಕೇಳಬೇಕಾ ಸ್ಫಟಿಕ ಸದೃಶವಾದ ಜಲಧಾರೆ ಮಂತ್ರ ಮುಗ್ಧರನ್ನಾಗಿಸುವಂತೆ ಮಾಡುತ್ತೆ. ನೆಲಮಟ್ಟದಿಂದ 50 ಮೆಟ್ಟಿಲು ಕೆಳಗಿರುವ ಈ ನೀರಿನ ತೊಟ್ಟಿ ತುಂಬಾ ವಿಶಾಲವಾಗಿದೆ. ಎತ್ತರದಿಂದ ಬರುವ ನೀರು ರಾಮತೀರ್ಥ ಮತ್ತು ಲಕ್ಷ್ಮಣ ತೀರ್ಥ ಎಂಬ 2 ವಿಭಿನ್ನ ಬಿಂದುಗಳಿಂದ ತೊಟ್ಟಿಗೆ ಬೀಳುತ್ತದೆ. ತುಂಬಾ ಐತಿಹ್ಯ ಹೊಂದಿರುವ ಈ ಕ್ಷೇತ್ರಕ್ಕೆ ನಿತ್ಯ ನೂರಾರು ಜನರು ಭೇಟಿ ನೀಡುತ್ತಾರೆ. ಇನ್ನು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯೂ ಕೂಡ ಅಷ್ಟೇ ಅದ್ಭುತವಾಗಿದೆ. ತ್ರೇತಾಯುಗದಲ್ಲಿ ರಾವಣನನ್ನು ಸಂಹಾರ ಮಾಡಿ ಭಗವಾನ್ ಶ್ರೀರಾಮನು ಲಕ್ಷ್ಮಣ, ಸೀತೆ, ಹನುಮಂತನ ಜೊತೆಗೆ ಅಯೋಧ್ಯೆಗೆ ಹಿಂತಿರುಗುವಾಗ ಈ ಸ್ಥಳಕ್ಕೆ ಬಂದಿದ್ದನಂತೆ. ಈ ಸ್ಥಳ ಆವತ್ತಿಗೆ ಘೋರ ಅರಣ್ಯವಾಗಿದ್ದರಿಂದ ಸೀತಾಮಾತೆಯ ಬಾಯಾರಿಕೆ ನೀಗಲು ಹನಿ ನೀರು ಸಿಗಲಿಲ್ವಂತೆ. ಆಗ ಪುರುಷೋತ್ತಮ ತನ್ನ 2 ದಿವ್ಯ ಬಾಣಗಳನ್ನು ಪ್ರಯೋಗಿಸಿ 2 ತೀರ್ಥಗಳನ್ನು ಸೃಷ್ಟಿಸಿದನಂತೆ. ಇದೇ ಮುಂದೆ ರಾಮತೀರ್ಥವೆಂದು ಪ್ರಸಿದ್ಧಿ ಪಡೆಯಿತು. ನಂತರ ದೇವತೆಗಳು ಶ್ರೀರಾಮನಿಗೆ ಶಿವಭಕ್ತನಾದ ರಾವಣನ ಹತ್ಯೆಯ ಪಾಪ ಪರಿಹಾರಕ್ಕಾಗಿ ಶಿವನ ದೇಗುಲ ನಿರ್ಮಿಸುವಂತೆ ಅಪ್ಪಣೆ ಮಾಡಿದರಂತೆ. ಅಂತೆಯೇ ಶ್ರೀರಾಮನು ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನಂತೆ. ಇದರಿಂದಾಗಿ ಆ ದೇವಾಲಯ ರಾಮೇಶ್ವರ ಎಂದು ಕರೆಯಲ್ಪಟ್ಟಿದೆ.
ತುಂಬ ಜನ ಭಕ್ತರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಒಂದು ವಿಶೇಷ ಈಶ್ವರ ರಾಮ ಭಾರಿ ಒಳ್ಳೆ ರೀತಿಯಲ್ಲಿ ಭಕ್ತರು ಬಂದು ಪೂಜೆ ಮಾಡಿಕೊಂಡು ಸಂತೃಪ್ತಿ ಪಟ್ಟು ಹೋಗ್ತಾ ಇದ್ದಾರೆ. ಹಳೆಯ ಕಾಲದಿಂದ 100 ವರ್ಷದ ಇತಿಹಾಸ ಇದ್ದಂಥ ಒಂದು ದೇವಸ್ಥಾನ, ಭಾರಿ ಪುರಾತನವಾದದ್ದು, ಭಾರಿ ವಿಶೇಷವಾದಂಥ ಒಂದು ಶಕ್ತಿಯ ಸ್ಥಳ. ಬಳಿಕ ದತ್ತಾವತಾರಿ ಎಂದೇ ಖ್ಯಾತರಾದ ಭಗವಾನ್ ಶ್ರೀಧರ ಸ್ವಾಮಿಗಳು ಈ ಸ್ಥಳದಲ್ಲಿ ಸುಮಾರು 12 ವರ್ಷಗಳ ಕಾಲ ನೆಲೆಸಿ ತಪಸ್ಸನ್ನಾಚರಿಸಿದ್ರು. ಇದನ್ನೇ ಕೇಂದ್ರವಾಗಿರಿಸಿಕೊಂಡು ಸುತ್ತಮುತ್ತಲ ಹಲವು ಸೀಮೆಗಳಿಗೆ ಸಂಚರಿಸಿ 10 ದೇಗುಲಗಳನ್ನು ಪ್ರತಿಷ್ಠಾಪಿಸಿ ನೂರಾರು ಭಕ್ತರ ಸಮಸ್ಯೆಗಳನ್ನು ನಿವಾರಿಸಿ ಪರಿವ್ರಾಜಕರಾಗಿ ನೆಲೆಸಿದ್ದರು. ಹೀಗಾಗಿ ಈ ದೇವಾಲಯದ ಹಿಂಭಾಗದಲ್ಲಿ ಶ್ರೀಧರ ಸ್ವಾಮಿಗಳಿಂದ ನಿರ್ಮಿತವಾದ ದತ್ತಾತ್ರೇಯ ಮಂದಿರ ಮತ್ತು ಅಪರೂಪ ಎನಿಸುವಂತಹ ಶ್ರೀಧರರ ಪಾದುಕಾಶ್ರಮವೂ ಇದೆ. ಹಾಗೆ ಇಲ್ಲಿನ ತೀರ್ಥದ ಕಟ್ಟೆಯ ಬಳಿಯ ಜಂಬಿಟ್ಟಿಗೆ ಕಲ್ಲಿನ ಬಂಡೆಯಲ್ಲಿ ಆಕರ್ಷಕ ಗುಹೆ ಇದ್ದು ಒಳಭಾಗದಲ್ಲಿ ಹಲವು ಕವಲುಗಳಾಗಿ ಮುಂದುವರೆದಿದೆ. ಇದು ಧ್ಯಾನ ಮಾಡಲು ಯೋಗ್ಯ ಸ್ಥಳವಾಗಿದೆ. ಈ ಗುಹೆಯಲ್ಲಿ ಭಗವಾನ್ ಶ್ರೀಧರ ಸ್ವಾಮಿಗಳು ಸೇರಿದಂತೆ ಬದರಿಕಾಶ್ರಮದಿಂದ ಆಗಮಿಸುತ್ತಿದ್ದ ಹಲವು ಋಷಿ ಮುನಿಗಳು ತಪಸ್ಸನ್ನು ಆಚರಿಸುತ್ತಿದ್ರು. ಇದು ಕ್ಷೇತ್ರ ರಾಮತೀರ್ಥ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋದಾಗ ರಾಮ ಮತ್ತು ಲಕ್ಷ್ಮಣ ಬಾಣ ಬಿಟ್ಟು ಉದ್ಭವದ ತೀರ್ಥ ಅಂತ ಪ್ರವಾಸಿಗರು ಇಲ್ಲೇ ಬರ್ತಾ ಇರ್ತಾರೆ. ಈಗಂತೂ ಮಳೆಗಾಲ, ತೀರ್ಥಗಳೆಲ್ಲ ಸ್ವಲ್ಪ ಜೋರಾಗಿ ಬರ್ತಾ ಇದೆ. ಅದನ್ನು ನೋಡೋದಕ್ಕೆ ಪ್ರವಾಸಿಗಳೆಲ್ಲ ಬರ್ತಾ ಇದ್ದಾರೆ ದೂರದಿಂದ. ಆ್ಯಕ್ಚುಲಿ ಇದು ಆಧ್ಯಾತ್ಮಿಕ ಸ್ಥಳ, ಆದರೆ ಈಗಿನ ಹುಡುಗರು ಅದು ಫಾಲ್ಸ್ ಅಂತ ಈಗ ಆ ಫಾಲ್ಸ್ ಅನ್ನೋ ಭಾವನೆಯಿಂದ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ತೀರ್ಥ ಇದು. ತೀರ್ಥ ಅಂದರೆ ಗಿಡಮೂಲಿಕೆಯಿಂದ ನೂರಾರು ಗಿಡಮೂಲಿಕೆಯಿಂದ ಹರಿದು ಬರೋದರಿಂದ ಪವಿತ್ರವಾದಂಥದ್ದು ಗಂಗಾ ನದಿ ಥರನೇ ಪವಿತ್ರವಾದಂಥ ತೀರ್ಥ. ಅದರ ಮೇಲೆಗಡೆ ಒಂದು ಗುಹೆ ಇದೆ. ಆ ಗುಹೆ ರಾಮದೇವ ತಪಸ್ಸು ಮಾಡೋದು ಗುಹೆ ಅಂತಲೂ ಹೇಳ್ತಾರೆ. ಆಮೇಲೆ ಭಗವಾನ್ ಸದ್ಗುರು ಶ್ರೀಧರ್ 1943ನಲ್ಲಿ ಇಲ್ಲಿ ತಪಸ್ಸು ಮಾಡಿದ್ರು 3 ತಿಂಗಳ. ಆಶ್ರಮದ ಇಲ್ಲಿ ಹಿಂದುಗಡೆ ಆಶ್ರಮ ಇದೆ, ಅಲ್ಲಿ ತಪಸ್ಸು ಮಾಡ್ತಾಯಿದ್ರು. ಮತ್ತು ದತ್ತಾತ್ರೇಯ ಕೂಡ ಸ್ಥಾಪನೆ ಮಾಡಿದ್ರು. ಆ ವೇಳೆಯಲ್ಲಿ 3 ತಿಂಗಳ ಇಲ್ಲಿದ್ದರು. ಆವಾಗ ಅವರು ರಾತ್ರಿ ಅಲ್ಲಿ ಹೋಗಿ ಆ ಗುಹೆಯಲ್ಲೇ ತಪಸ್ಸು ಮಾಡ್ತಾಯಿದ್ದು ನಮ್ಮ ತಂದೆಯರು ಹೇಳ್ತಾಯಿದ್ರು. ಅದಕ್ಕೋಸ್ಕರ ಆ ಗುಹೆಯನ್ನು ಪಾವಿತ್ರ್ಯತೆ ಕಾಪಾಡೋದಕ್ಕೋಸ್ಕರ ಅದಕ್ಕೆ ಒಂದು ಆರ್ಚನ್ನು ಮಾಡಿ ಹೊರಗಡೆ ಮೆಶ್ಶಿಂದ ಡೋರ್ ಮಾಡಿ ಒಳಗಡೆ ಗುರುಗಳ ಶ್ರೀಸ್ವಾಮಿ ಫೋಟೋವನ್ನು ಇಟ್ಟಿದ್ದೀವಿ. ಮತ್ತು ಆ ಕಡೆ ದೀಪ ಇಟ್ಟು ಪ್ರತಿ ದಿವಸ ಅಲ್ಲಿ ದರ್ಶನಕ್ಕೋಸ್ಕರ ಮತ್ತು ಅವಕಾಶ ಮಾಡಿಕೊಟ್ಟಿದ್ವಿ. ಆದರೆ ಒಳಗಡೆ ಯಾರೂ ಹೋಗೋಂಗಿಲ್ಲ, ಯಾಕಂದರೆ ಪಾವಿತ್ರ್ಯತೆ ಕಾಪಾಡಬೇಕು. ತಪಸ್ಸು ಬರೀ ಶ್ರೀಸ್ವಾಮಿಗಳಂತಲ್ಲ, ಅನೇಕ ಋಷಿಮುನಿಗಳಲ್ಲಿ ಸಾಧಕರೆಲ್ಲ ಬರ್ತಾ ಇರ್ತಾರೆ. ಪರಿವ್ರಾಜಕರು ಬಂದವರಲ್ಲಿ ಅಲ್ಲಿ ಗುಹೆಯಲ್ಲಿ ತಪಸ್ಸು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಇದು ಮೆಶ್ ಹಾಕಿ ಇವಾಗ ಯಾರು ಒಳಗಡೆ ಹೋಗಿ ಅಪವಿತ್ರ ಮಾಡಿದಿರ್ತಾರೆ, ನಾಯಿನೋ ತಬೇಕು ಅಥವಾ ಒಳಗಡೆ ಹೋಗಿ ಬೇರೆ ಯಾರಾದರೂ ಇದು ಚಟುವಟಿಕೆ ಇರುತ್ತಲ್ವ, ಕೆಟ್ಟ ಚಟುವಟಿಕೆಗಳು ಅದು ಒಳಗಡೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ ಹಾಕಿದ್ದೀವಿ ಅದು. ಹಾಗಾಗಿ ಇದೊಂದು ಪವಿತ್ರ ಸ್ಥಳ. ದಯವಿಟ್ಟು ಯಾರು ಪಬ್ಲಿಕ್ ಇದನ್ನು ಕಾಪಾಡ್ಕೊಂಡು ಹೋಗಬೇಕು, ಈ ಪಾವಿತ್ರ್ಯತೆಯನ್ನು ಅಶುದ್ಧ ಮಾಡಬಾರ್ದು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಕಲಿಯುಗದಲ್ಲಿ ರಾಮತೀರ್ಥದ ವೈಶಿಷ್ಟ್ಯವೇನು ಅಂದ್ರೆ, ಈ ತೀರ್ಥದಲ್ಲಿ ಸ್ನಾನಗೈದರೆ ಚರ್ಮ ರೋಗಗಳು, ಮಾನಸಿಕ ರೋಗಗಳು, ಭಯ ದೂರವಾಗಿ ಬದುಕಿನಲ್ಲಿ ಹೊಸ ಆತ್ಮಸ್ಥೈರ್ಯ ಮೂಡುತ್ತದೆ ಎಂಬ ನಂಬಿಕೆ ಇದೆ. ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದು ನಿಜವೇ. ಇಲ್ಲಿನ ಖನಿಜಯುಕ್ತ ನೀರು ನರಮಂಡಲದ ಮೇಲೆ ಪ್ರಭಾವ ಬೀರೋದ್ರಿಂದ ರೋಗ ರುಜಿನಗಳನ್ನು ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇನ್ನು ಈಗಲೂ ಈ ನೀರು ಬೆಚ್ಚಗಿರುತ್ತದೆ. ಸದ್ಯ ಮಳೆಗಾಲವಾಗಿರೋದ್ರಿಂದ ರಾಮತೀರ್ಥದಲ್ಲಿ ಜಲಧಾರೆ ವೈಭವವನ್ನು ಕಣ್ತುಂಬಿಸಿಕೊಳ್ಳುವುದೇ ಮಹದಾನಂದ. ಒಟ್ನಲ್ಲಿ ರಾಮತೀರ್ಥ
ಧಾರ್ಮಿಕವಾಗಿ, ಪೌರಾಣಿಕವಾಗಿ, ಪಾರಿಸಾರಿಕವಾಗಿ, ಜಲಮೂಲವಾಗಿ ಬಹಳ ಮಹತ್ವ ಹೊಂದಿದ ತೀರ್ಥಕ್ಷೇತ್ರವಾಗಿದೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.